ಸರಿ, ಉತ್ತರ ಕನ್ನಡ ಕ್ಷೇತ್ರಕ್ಕೆ ಏನೇನು ಡೆವಲಪ್ಮೆಂಟ್ ಬೇಕಿನ್ನ? ಅಲ್ಲ, ನಾವು ಎಷ್ಟು ಸಲ ಹೇಳಿದ್ರೂ ಯಾರು ಈಗ ಡೆವಲಪ್ಮೆಂಟ್ ಏನೇ ಮಾಡೋದಿಲ್ಲ. ಅಲ್ಲ, ಈಗಿನ್ನ ಏನೇನು ಬೇಕು ಹೇಳಿ. ಎಲ್ಲ ಬೇಕು. ಈಗ ಕುಡಿಲಿಕ್ಕೆ ನೀರಿಲ್ಲ, ಹೋಗ್ಲಿಕ್ಕೆ ರಸ್ತೆ ಇಲ್ಲ, ಹ್ಞೂ ಕರೆಂಟ್ ಸರಿ ಇಲ್ಲ ವ್ಯವಸ್ಥೆ, ಹ್ಞೂ ಒಂದು ಮೊಬೈಲ್ ಟವರ್ ನೆಟ್ವರ್ಕ್ ಇಲ್ಲ. ಮಕ್ಕಳಿಗೆ ಏನಾದರೆ ಒಂದು ಇದು ಈಗೆಲ್ಲ ಮೊಬೈಲ್ ಮೇಲೆ ಎಲ್ಲ ಮಕ್ಕಳದೆಲ್ಲ ಫೀಚರ್ ಇದೆ, ಆದರೆ ನಮ್ಗೊಂದು ಸರಿ ನೆಟ್ವರ್ಕ್ ಬರೋದಿಲ್ಲ. ನೆಟ್ವರ್ಕ್ ಬರೋದಿಲ್ಲ. ಹಾಂ ಸರ್, ಅನಂತಕುಮಾರ್ ಹೆಗಡೆ ಅವರು ಇದಕ್ಕೂ ಮುಂಚೆ 6 ಬಾರಿ MP ಆಗಿದ್ದರು ಕ್ಷೇತ್ರದಲ್ಲಿ. ಅನಂತಕುಮಾರ್ ಹೆಗಡೆ ಅವರು 6 ಬಾರಿ MP ಆಗಿದ್ದರು. ಏನೇನು ಮಾಡಿದ್ದಾರೆ ಡೆವಲಪ್ಮೆಂಟ್? ಈಗ ನೀವೇ ನೋಡಕತ್ತಿರಲ್ಲ ಇಲ್ಲಿ ಏನೇನು ಮಾಡಿದಾರಂತ. ಹ್ಞೂ ಈಗ ಯಾರು ಬಂದರೆ ಮಾಡೋದು ಅಷ್ಟೇ, ಯಾರ ಕಡೆಯಿಂದ ಏನಾಗೋದಿಲ್ಲ. ಈಗ ಬರೀ ಓಟ್ ಹಾಕ್ರಿ ಆಯ್ತು, ಮುಗೀತು. ಸರ್, ಈ ಸರಿ ಲೋಕಸಭಾ ಎಲೆಕ್ಷನ್ ಮತ್ತೆ ಇದೆ. ನಿಮ್ಮ ಪ್ರಕಾರ ಯಾರು ಬರಬೇಕು ಈ ಭಾಗದಲ್ಲಿ ಡೆವಲಪ್ಮೆಂಟ್ ಎಲ್ಲ ಬೇಕು ಅಂದರೆ? ಯಾರು ಬಂದರೆ ಅಷ್ಟೇ. ಯಾರು ಬಂದರೂ ಅಷ್ಟೇ. ಅಲ್ಲ, ಕಾಂಗ್ರೆಸ್ ಕಡೆಯಿಂದ ಗ್ಯಾರಂಟಿಗಳು ಕೊಟ್ಟಿದ್ರು, ಜನಕ್ಕೆ ಯೂಸ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಅಲ್ಲ, ಕಾಂಗ್ರೆಸ್ ಅವರು ಈಗೇನಿಲ್ಲ, ಲೇಡೀಸ್ ಅವರಿಗೆ 2,000 ರೂಪಾಯಿ ಹಾಕ್ತಾ ಇದ್ದಾರೆ. ಈಗ ಲೇಡೀಸ್ ಅವರೆಲ್ಲ ಕಾಂಗ್ರೆಸ್ ಅವರಿಗೆ ಓಟ್ ಹಾಕ್ಬೋದು. ಹೆಣ್ಮಕ್ಳಿಗೆ 2,000 ತೊಗೊಂಡು ನಾವು ಈಗ ಜೀವನ ಮಾಡ್ತಾ ಇದ್ದೇವೆ. ಮತ್ತೇನು ಮಾಡೋದು? ಅಲ್ಲ ಸರ್, ನಿಮ್ಮ ಪ್ರಕಾರ ಯಾರು ಬರ್ಬೋದು ಈ ಭಾಗದಲ್ಲಿ? ನಮ್ಮ ಪ್ರಕಾರದಲ್ಲಿ ಕಾಂಗ್ರೆಸ್ ಮತ್ತು BJP ಎರಡರಲ್ಲಿ ಒಂದು ಯಾರಾದರೂ ಬರೋದು. ಎರಡರಲ್ಲಿ ಒಂದು ಯಾವ್ದಾನ ಬರ್ಬೋದು. ಸರ್, ಈಗ ನೀವು ಓಟ್ ಹಾಕೋದು ಒಂದು ವ್ಯಕ್ತಿ ನೋಡ್ಕೊಂಡ, ಒಂದು ಪಕ್ಷ ನೋಡ್ಕೊಂಡ, ಇಲ್ಲ ಅಭಿವೃದ್ಧಿ ನೋಡ್ಕೊಂಡ? ಅಲ್ಲ, ಅಭಿವೃದ್ಧಿ ನೋಡ್ಕೊಂಡು ಹಾಕೋದು. ಅಭಿವೃದ್ಧಿ ನೋಡ್ಕೊಂಡು ಮಾಡೋದು.